ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಟು ಬನಶಂಕರಿ ಅಡುಗೆ ಮನೆ ಚಾನಲ್ಗೆ. ಫ್ರೆಂಡ್ಸ್ ನೋಡಿ, ನಾನಿವತ್ತು ಇನ್ನೊಂದು ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಅದು ಬಿಸ್ಕೆಟಿಂದ ನೀವು ಮಕ್ಕಳಿಗೆ ಕೇಕ್ ಮಾಡಿಕೊಡ್ಬೋದು. ಮಮ್ಮಿ ನಮಗೆ ಕೇಕ್ ಬೇಕು, ಕೇಕ್ ಮಾಡಿಕೊಡು ಅಂತ ಹೇಳಿದಾಗ ಅದಕ್ಕೆಲ್ಲ ಐಟಮ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಮನೇಲಿ ಹ್ಯಾಪಿ ಬಿಸ್ಕೆಟ್ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಹ್ಯಾಪಿ ಬಿಸ್ಕೆಟು ಎಲ್ಲಾದರೂ ಸಿಗುತ್ತೆ ಅಂಗಡೀಲಿ. ಹ್ಯಾಪಿ ತೊಗೊಳ್ಳಿ, ಇಲ್ಲ ಓರಿಯೋ ಬಿಸ್ಕೆಟ್ ತೊಗೊಳ್ಳಿ. ನಾನು 3 ಹ್ಯಾಪಿ ಬಿಸ್ಕೆಟ್ ತೊಗೊಂಡಿದ್ದೀನಿ ನೋಡಿ. ಅದನ್ನು ಈಗ ನೀವೆಲ್ಲ ತಗೊಂಡು ಪುಡಿ ಮಾಡ್ಕೋಬೇಕು ಮಿಕ್ಸಿಲಿ. ನೋಡಿ, ಇದಕ್ಕೆ ಸಕ್ಕರೆ ಬೇಡ, ಏನು ಬೇಡ, ಹಾಲು ಮತ್ತು ಹ್ಯಾಪಿ ಬಿಸ್ಕೆಟು, ಬ್ರೆಡ್, 3 ಐಟಮ್ ಇದಕ್ಕೆ ಬೇಕಾಗಿರೋದು. ಮನೇಲಿ ಇರೋ ಐಟಮಿಂದ ನೀವು ಮಕ್ಕಳಿಗೆ ಕೇಕ್ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ರೀಮ್ ಥರ ಆಗಬೇಕಿದು. ಅಲ್ಲಿವರೆಗೂ ಇದೇ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಮಕ್ಕಳು ಕೇಕು ಅಂತ ಇಷ್ಟಪಟ್ಟಾಗ ನೀವು ಇದೇ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅವರು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ. ನೋಡಿರಿ ಒಂದ್ಸಲ ನೀವು ಮನೆಯಲ್ಲೇ 3 ಐಟಮಿಂದ ನೀವು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದಕ್ಕೇನು ಗ್ಯಾಸ್ನಲ್ಲಿ ಬೇಯಿಸ್ಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಕೇಕ್ ತಟ್ ಅಂತ ರೆಡಿ ಆಗಿಬಿಡ್ತೈತಿ 15 ನಿಮಿಷದಾಗ. ನೋಡಿರಿ, ನೆಕ್ಸ್ಟ್ ಐತಲ್ರಿ, ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ. ಅದಕ್ಕೆ 1-2 ಸ್ಪೂನು ಆಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಪೇಸ್ಟು, ಕ್ರೀಮ್ ಟೈಪು, ಅದನ್ನು ಇದಕ್ಕೊಂದು ಕೆಳಗೊಂದು ಸ್ವಲ್ಪ ಹಚ್ಕೋಬೇಕು. ನೋಡಿ, ಈ ಥರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿರಿ ನೀವು. ಹ್ಯಾಪಿ ಸಿಗಲಿಲ್ಲ ಅಂದರೆ ಓರಿಯೋ ತೊಗೊಳ್ಳಿ. ಓರಿಯೋ ಬಿಸ್ಕೆಟ್ ಎಲ್ಲ ಕಡೆ ಸಿಗುತ್ತೆ. ಅಲ್ಲಿ 1 ಬ್ರೆಡ್, ಅದ್ರ ಮೇಲ್ಗಡೆ 1 ಬ್ರೆಡ್ ಇಡಿ. ನಾನು 4 ಬ್ರೆಡ್ಡಿಂದ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಜನ ಬೇಕು ಆಗ್ತದೆ ನೀವು ಅಷ್ಟು ಮಾಡಿಕೊಡಿ. ನಾನು 4 ಬ್ರೆಡ್ ಇಟ್ಟು ಮಾಡಿದ್ದೀನಿ. ನೋಡಿರಿ, ಇವಾಗ ಇದಕ್ಕೆ ಮೇಲ್ಗಡೆಲ್ಲ ಕ್ಲೀನಾಗಿ ಕ್ರೀಮ್ ಹಚ್ಕೊಳ್ಳಿ. ಅದನ್ನು ನೋಡಿರಿ, ಈ ಥರ ಎಲ್ಲ ಕಡೆನೂ ಹಚ್ಬೇಕು ನೀವು ಬ್ರೆಡ್ಡಿಗೆ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ಮಕ್ಕಳು ಇಷ್ಟಪಟ್ಟು ತಿಂತ ರೆಸಿಪಿ ಇದು. ನೋಡಿರಿ, ನೆಕ್ಸ್ಟ್ ಇನ್ನೊಂದು ಬ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೂ ಅದೇ ಥರನೇ ಹಚ್ಕೊಳ್ಳಿ ಕ್ರೀಮೆಲ್ಲ. ನೋಡಿ, ಓರಿಯೋ ಬಿಸ್ಕೆಟ್ ಪುಡಿ ಮತ್ತು ಹಾಲು ಕಲಸಿರ್ತವಲ್ಲ, ಅದನ್ನೇ ಇದಕ್ಕೆಲ್ಲ ಹಚ್ಕೋಬೇಕು. ನೆಕ್ಸ್ಟು ನಾನು ಒಟ್ಟು 4 ಬ್ರೆಡ್ ಇಟ್ಟಿದ್ದೀನಿ. ನಿಮ್ಮ ಮನೇಲಿ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಇಟ್ಕೊಳ್ಳಿ ಬ್ರೆಡ್. ನೋಡಿ, ಇದು ನಾನು ಹಚ್ತಾ ಇರೋದು 3ನೇ ಬ್ರೆಡ್ಡು. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿರಿ, ಈಗ 4ನೇ ಬ್ರೆಡ್ ತೊಗೊಂಡಾಗ ನೀವು ಮಾತ್ರ ನೋಡಿ, 4ನೇ ಬ್ರೆಡ್ಡಿಗೆ ಇಷ್ಟು ಸೈಡ್ ಹಚ್ಕೋಬೇಕು. 4 ಸೈಡು ನೀವು ಕ್ರೀಮ್ ಹಚ್ಕೋಬೇಕು. ನೋಡಿ, ಮಕ್ಕಳಿಗೆ ಈ ಬ್ರೆಡ್ ಕೇಕ್ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್. ಆ ಥರ ಆಗುತ್ತೆ ಇದು. ನೋಡಿ, ನಾನು ಇದಕ್ಕೆ ಮೇಲ್ಗಡೆ ಸ್ಟ್ರಾಬೆರಿ ಇಟ್ಕೊತಿದ್ದೀನಿ. ಆಮೇಲೆ ಜೇಮ್ಸ್ ಬರುತ್ತಲ್ಲ, ಜೇಮ್ಸ್, ಅದು ಅಂಗಡಿಯೊಳಗೂ ಸಿಗುತ್ತೆ. ಮಕ್ಕಳು ತಿಂತಾವಲ್ಲ, ಆ ಜೇಮ್ಸ್ ಮೇಲೆ ಈ ಥರ ಡೆಕೋರೇಷನ್ ಮಾಡಿಕೊಡಿ. ಅವರೇ ಇಷ್ಟಪಟ್ಟು ತಿಂತಾರೆ. ನೀವು ಅಂಗಡಿಗೆ ಹೋಗಿ ತರೋ ಅವಶ್ಯಕತೆನೇ ಇಲ್ಲ. ನೋಡಿ, ಕೇಕ್ ಯಾವ ಥರ ಪಟಾಪಟ್ ಅಂತ 15 ನಿಮಿಷದಾಗ ಕೇಕ್ ಮಾಡಿ ತೋರಿಸಿದ್ದೀನಿ ನಾನು. ಈಸಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಮತ್ತು ನಾನು ಮಾಡಿರೋ ಈ ಈಸಿ ಕೇಕ್ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಮತ್ತೆ ಬೇಗ ಇನ್ನೊಂದು ರೆಸಿಪಿಯೊಂದಿಗೆ ಸಾಯಂಕಾಲ ಸಿಗ್ತೇನೆ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಮತ್ತು ನೀವು ಒಂದ್ಸಲ ಈ ಕೇಕ್ ಬೇಗ ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ. ನಾನು ಈ ಕೇಕ್ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ತಾಯಿ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಇನ್ಯಾಕೆ ತಡ, ನೀವು ಒಂದ್ಸಲ ಟ್ರೈ ಮಾಡಿಬಿಡ್ರಿ. ಓರಿಯೋ ಬಿಸ್ಕೆಟ್ ಇಲ್ಲ ಹ್ಯಾಪಿ ಬಿಸ್ಕೆಟ ಕೇಕ, ಮತ್ತು ಇನ್ನೇನು ತಿನ್ಯಾಕೆ ತಡ, ನೀವು ಬೇಗ ಮಾಡ್ಕೊಂಡು ಕೇಕ ಮಕ್ಕಳಿಗೆ ಕೊಡಿ ಅಂತ ಹೇಳ್ತೀನಿ. ಮತ್ತು ಬೇಗ ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಿಮಗೆ ಜಲ್ದಿ ಅಂದರೆ ಜಲ್ದಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.